ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಎಲ್ಲರಿಗೂ ಸರಿ ಸಮಾನವಾದ ನ್ಯಾಯ ದೊರಕತೆ. ಮಂಗಳಮುಖಿಯರಿಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಮಂಜೂರು. ಸುದ್ದಿಗಾರರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಅಧಿವೇಶನ ನಮಗೆ ತೃಪ್ತಿ ತಂದಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಾಗಬೇಕಿತ್ತು, ಆದರೆ ಆಗಲಿಲ್ಲ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿಕೆ. ಕಂಚರ್ಗಲ್ಲಿಯಲ್ಲಿನ ಮೋಡ್ಕಾ ಅಂಗಡಿಯಲ್ಲಿ ಬೆಂಕಿ ಅವಘಡ. ಬೆಂಕಿಯಿಂದ ಲಕ್ಷಾಂತರ ರೂಪಾಯಿ ವಸ್ತು ಹಾನಿಯಾದ ಘಟನೆ ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಎಲ್ಲ ಗೃಹಲಕ್ಷ್ಮಿ ಜೊತೆಗೆ ಮಂಗಳಮುಖಿಯರಿಗೂ 2,000 ಗೃಹಲಕ್ಷ್ಮಿ ಹಣ ಮಂಜೂರು ಮಾಡಲಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಎಲ್ಲ ಗೃಹಲಕ್ಷ್ಮಿ ಜೊತೆಗೆ ಮಂಗಳಮುಖಿಯರಿಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಮಂಜೂರು ಮಾಡಲಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿರುವ ಎಲ್ಲರಿಗೂ ಸರಿ ಸಮಾನವಾದ ನ್ಯಾಯ ದೊರಕಿಸಿಕೊಡುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಇಂದು ಸದನದ ಕಲಾಪವನ್ನು ವೀಕ್ಷಣೆ ಮಾಡಲಿರುವ ಮಂಗಳಮುಖಿಯರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೊಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಆದ ಲಾಭದ ಬಗ್ಗೆ ಚರ್ಚೆ ನಡೆಸಿ ಮಾಹಿತಿ ನೀಡಲಿದ್ದಾರೆ ಎಂದರು. ಬಹಳ ಸಂತೋಷ ಅನ್ಸುತ್ತೆ. ನಾನು ಅದೇ ಹೇಳಿದೆ, ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂತ ಅವಕಾಶ ಮತ್ತು ಹಕ್ಕು. ಆ ಸಂವಿಧಾನವನ್ನ ಇವತ್ತು ನಾವು ಪ್ರತಿಪಾದಿಸ್ತೀವಿ. ಸಮಾಜದಲ್ಲಿ ಮಂಗಳಮುಖಿಯರನ್ನು ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಮಾನ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಇದಕ್ಕೂ ಮುನ್ನ ಮಂಗಳಮುಖಿಯರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆರತಿ ಮಾಡಿ ಶುಭವನ್ನ ಹಾರೈಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಅಧಿವೇಶನ ತೃಪ್ತಿ ತಂದಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಾಗಬೇಕಿತ್ತು, ಆದರೆ ಆಗಲಿಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಅಧಿವೇಶನ ತೃಪ್ತಿ ತಂದಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಾಗಬೇಕಿತ್ತು, ಅದಾಗಲಿಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಕುರಿತು ಚರ್ಚೆ ಆಗಬೇಕಿತ್ತು, ಆದರೆ ಭ್ರಷ್ಟಾಚಾರ ತೇಪಿಯ ಹಚ್ಚುವುದನ್ನ ಮುಚ್ಚಿಕೊಳ್ಳುವ ಕೆಲಸ ಮಾಡಿದ್ರು. ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲ ಎಂದರು. ಇವತ್ತೇ ನಿಮ್ಮ ಇದರಲ್ಲಿ ನೋಡಿದೆ, ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದ ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ. ಯಾಕೆಂದರೆ ಬರೀ ಗ್ಯಾರಂಟಿಗಳನ್ನು ತೋರಿಸ್ಕೊಂಡೇ ಜನರನ್ನು ಮರಳು ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ತಾತ್ಕಾಲಿಕವಾಗಿ ನೀವು ಗ್ಯಾರಂಟಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರಾ? ರಾಜ್ಯದಲ್ಲಿ ಯಾರೂ ಉಪವಾಸ ಇರಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನೀವು ಗ್ಯಾರಂಟಿಗಳನ್ನು ಕೊಡ್ರಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಅಭಿವೃದ್ಧಿಯನ್ನು ಏನು ಮಾಡ್ತೀರಿ ಅಂದರೆ ಗ್ಯಾರಂಟಿಗಳಲ್ಲೇ ನೀವು ಸರ್ಕಾರ ಮುಗಿಸ್ಕೊಂಡು ಹೊರಟೋಗೋದಾದರೆ ನಾಳೆ ಬಂದು ಅಭಿವೃದ್ಧಿ ಮಾಡೋರು ಯಾರು? ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ. ಆ ರೀತಿ ಇವತ್ತು ಎಲ್ಲರೂ ಕೂಡ ಈ ಭ್ರಷ್ಟಾಚಾರವೇ ದೊಡ್ಡ ವಿಷಯವಾಗಿದೆ ಅವರಿಗೆ. ಆದ್ದರಿಂದಾಗಿ ಇದು ನನಗೆ ತೃಪ್ತಿ ತಂದಿಲ್ಲ. ಇನ್ನಷ್ಟು ಸಮಸ್ಯೆಗಳ ಪರಿಹಾರ ಆಗಬೇಕು. ಇವತ್ತು ರೈತರ ಸಮಸ್ಯೆಗಳಿದೆ. ಹತ್ತಿ ಬೆಳೆಯೋರು ಇದ್ದಾರೆ, ತೊಗರಿ ಬೆಳೆ ಮಾಡ್ತಕ್ಕಂಥವ್ರಿದ್ದಾರೆ, ಕಬ್ಬಿನ ಬೆಳೆ ಮಾಡ್ತಕ್ಕಂಥ ರೈತರಿದ್ದಾರೆ. ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸ್ತಾ ಇವೆ. ಈ ಸರ್ಕಾರ ಇವರಿಗೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ. ನೀರಾವರಿ ಸಮಸ್ಯೆ ಏನಾಗಿದೆ ಇವತ್ತು? ಇನ್ನೂ ಎಷ್ಟು ಕೋಟಿ ಬೇಕು? ಒಂದು ಸಮಯ ಈಗ ನೀವೇನಾದರೂ ಅದಕ್ಕೆ ಪರಿಹಾರಗಳನ್ನು ಕೊಡಲಿಲ್ಲ ಅಂದರೆ ಇನ್ನೆರಡು ವರ್ಷ ಹೋದರೆ ಇವತ್ತು ಎಷ್ಟು ನೀವು ಹಣ ಕೊಡಬೇಕು? 1 ಲಕ್ಷ ಬೇಕಿದ್ದರೆ 2 ವರ್ಷ ಆದಮೇಲೆ ಅದು 2 ಲಕ್ಷಕ್ಕಾಗತ್ತೆ, 2 ಲಕ್ಷ ಕೋಟಿ ಆಗುತ್ತೆ. ಆ ಕಾರಣದಿಂದ ನನಗೆ ತೃಪ್ತಿ ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನನ್ನ ಜನ್ಮದಿನಾಚರಣೆ ಮಾಡ್ಕೊಳ್ಳೋದು ನನಗೆ ಸಂಬಂಧಪಟ್ಟಿದ್ದು. ಯಾರೋ ಅಭಿಮಾನಿಗಳಿದ್ದು ಅವರು ಮಾಡಿದರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗತ್ತೆ? ಅವರ ಅಭಿಮಾನ, ನಾನು ಅಷ್ಟನ್ನೇ ಹೇಳೋದು. ಇದು ಬಲ ಪ್ರದರ್ಶನ. ಇನ್ನೊಬ್ಬರು ವೀಕು, ಇನ್ನೊಬ್ಬರು ಸ್ಟ್ರಾಂಗು, ಪ್ರಶ್ನೆ ಇಲ್ಲಿಲ್ಲ. ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿಯಬೇಕು. ಪಕ್ಷದ ನಾಯಕತ್ವ, ಪಕ್ಷದ ಶಕ್ತಿ ಹೆಚ್ಚಿಸಲಿಕ್ಕೆ ನಾವೆಲ್ಲ ಶ್ರಮ ಪಡಬೇಕು. ಆ ರೀತಿ ಮನವಿ ಎಲ್ಲರಿಗೂ ಮಾಡ್ತೇವೆ. ಧನ್ಯವಾದ.
ಗ್ಯಾರಂಟಿ ಬಿಟ್ಟು ಸರ್ಕಾರದ ಬಳಿ ಬೇರೆ ಮಾತಿಲ್ಲ. ಗ್ಯಾರಂಟಿಗಳೇ ಪರ್ಮನೆಂಟ್ ಅಲ್ಲ. ಎಷ್ಟು ದಿನ ಜನರು ಉಪವಾಸ ಇದ್ರ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಮಾಡಬೇಕು. ಗ್ಯಾರಂಟಿಯಲ್ಲೇ ಸರ್ಕಾರ ಮುಳುಗಿದ್ರೆ ಹೇಗೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ರೈತರ ಸಮಸ್ಯೆ ಇದೆ, ನೀರಾವರಿ ಯೋಜನೆಗಳ ಹಾಗೂ ಇತರ ಸಮಸ್ಯೆಗಳಿವೆ. ಅಭಿವೃದ್ಧಿಗಳಿಗಾಗಿ ಸರ್ಕಾರ ಈಗ ಹಣ ನೀಡಬೇಕು ಎಂದು ಹೇಳಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದ ಕಂಚರಗಲ್ಲಿಯಲ್ಲಿ ಮಂಗಳವಾರ ರಾತ್ರಿ ಆಕಸ್ಮಿಕವಾಗಿ ತಗುಲಿದ ಬೆಂಕಿಯಿಂದ ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾನಿಯಾದ ಘಟನೆ ನಡೆದಿದೆ. ಬೆಳಗಾವಿ ನಗರದ ಕಂಚರಗಲ್ಲಿಯಲ್ಲಿ ಮಂಗಳವಾರ ರಾತ್ರಿ ಆಕಸ್ಮಿಕವಾಗಿ ತಗುಲಿದ ಬೆಂಕಿಯಿಂದ ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾನಿಯಾದ ಘಟನೆ ನಡೆದಿದೆ. ಕಂಚರಗಲ್ಲಿಯಲ್ಲಿನ ಮೋಡ್ಕಾ ಅಂಗಡಿಗಳಿಗೆ ಬೆಂಕಿ ತಗುಲಿ ನೆರೆಯ ಅಕ್ಕಪಕ್ಕದ ಮಳಿಗೆಗಳಿಗೂ ವ್ಯಾಪಿಸಿದೆ. ಇದರ ಪರಿಣಾಮವಾಗಿ ಔಷಧಿ ಅಂಗಡಿ ಸೇರಿ ಸುಮಾರು 6 ಅಂಗಡಿಗಳಿಗೆ ಬೆಂಕಿ ತಗುಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಕಡೆ ಬಜಾರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಮುಂದುವರಿದ ಜಾತಿಗಳನ್ನು 2A ಮೀಸಲಾತಿ ನೀಡದಂತೆ ಹಾಗೂ ನ್ಯಾಯವಾದಿ ಕಾಂತರಾಜ್ ಆಯೋಗದ ವರದಿ ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನು ನಡೆಸಿದ್ರು. ಮುಂದುವರಿದ ಜಾತಿಗಳನ್ನು 2A ಮೀಸಲಾತಿ ನೀಡದಂತೆ ಹಾಗೂ ನ್ಯಾಯವಾದಿ ಕಾಂತರಾಜ್ ಆಯೋಗದ ವರದಿ ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನು ನಡೆಸಿದ್ರು. ಯಾಕೆ ಮಾಡಬೇಕಾಯ್ತು ಅನ್ನೋದಾದ್ರೆ, ಹಿಂದೆ ಮೀಸಲಾತಿಯನ್ನ ಕೊಡಬೇಕಾದ್ರೆ ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನುವಂತ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಚರ್ಚೆಗೆ ಬಂದು, ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆಗೆ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಗಳನ್ನ ಮಾಡುವ ಮೂಲಕ ಈ ಸಮೀಕ್ಷೆ ಆಗಬೇಕು ಅನ್ನುವಂತ ಒಂದು ಆದೇಶ ಇತ್ತು. ಆ ಕಾರಣಕ್ಕಾಗಿ ಈ ಆಯೋಗವನ್ನ ನೇಮಕ ಮಾಡಿದ್ದು. ಈಗ ಈ ಆಯೋಗ ಏನಿದೆ ಅದರಲ್ಲಿ ಆ ಸಮೀಕ್ಷೆಯ ಒಳಗಡೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೆಲವು ಬಲಾಢ್ಯ ಕೋಮುಗಳು ಇದು ಬಿಡುಗಡೆ ಆಗಬಾರ್ದು, ಇದರಲ್ಲಿ ಅನೇಕ ಲೋಪದೋಷಗಳಿದಾವೆ, ಇದನ್ನೆಲ್ಲೋ ಮನೆಯಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಅತ್ಯಂತ ಬಾಲಿಶವಾದಂತ ಮಾತುಗಳನ್ನ ಆಡುವ ಮೂಲಕ ಈ ಶೋಷಿತ ಸಮುದಾಯಗಳನ್ನ ಮತ್ತಷ್ಟು ಶೋಷಣೆ ಮಾಡುವಂತ ಹುನ್ನಾರಗಳನ್ನ ಈ ಬಲಿಷ್ಠ ಜಾತಿಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಬಹುಸಂಖ್ಯಾತರಾದಂತ ಈ ಸಮುದಾಯಗಳು, ಈ ಕೇವಲ ಈ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸರ್ಕಾರ ಕಿವಿಗೊಡುತ್ತೆ ಅನ್ನೋದಾದ್ರೆ ಇಲ್ಲಿ ಯಾರ ಮಾತು ನಡೀತೈತೆ ಅನ್ನೋದನ್ನ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ. ಈಗಾಗಲೇ ಹೊಸದಾಗಿ ಅವರೇನು ವಿರೋಧ ಮಾಡ್ತಾ ಇಲ್ಲ. ಅವರು ಎಲ್ಲಾ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದಂತ ಜನ ಈಗಲೂ ಕೂಡ ವಿರೋಧ ಮಾಡ್ತಾರೆ. ಅವ್ರು ಯಾವುದೇ ವಿರೋಧ ಮಾಡ್ಲಿ, ಅದಕ್ಕೆ ಪ್ರತಿರೋಧನ ಒಡ್ಡುವಂತ ಒಂದು ಜಾಗೃತಿ ನಮ್ಮಲ್ಲೂ ಇದೆ. ನಾವು ಕೂಡ ಅದ್ರ ಬಗ್ಗೆ ಹೋರಾಟಗಳನ್ನು ಕೂಡ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಏನು 4% ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇತ್ತು, ಆ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ರದ್ದು ಮಾಡಿದ್ದಾರೆ ಹಿಂದಿನ ಸರ್ಕಾರ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಅದನ್ನ ಈ ಸರ್ಕಾರ ಕೂಡಲೇ ಅದನ್ನ ಜಾರಿಗೆ ತಗೊಬಂದು ಅದನ್ನ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಂ ಜನಾಂಗಕ್ಕೆ ಆ ಒಂದು ನ್ಯಾಯವನ್ನ ಒದಗಿಸ್ಬೇಕು ಅಂತ ಅನ್ನೋದನ್ನು ಕೂಡ ನಾವು ಈ ಒಂದು ಪ್ರತಿಭಟನೆಯಲ್ಲಿ, ಹೋರಾಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಿದ್ವಿ, ಒತ್ತಾಯ ಮಾಡ್ತಿದ್ವಿ. ರಾಮಚಂದ್ರಪ್ಪ, ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕ. ಮುಂದುವರಿದ ಜಾತಿಗಳು ಈಗಾಗಲೇ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲರಾಗಿದ್ದಾರೆ. ಅವರಿಗೆ 2A ಮೀಸಲಾತಿ ಕೊಡಬಾರದು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली
ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ವೈಜೇಂದ್ರ ಎದುರಿಗೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನ್ ಮಾಡ್ತಾರೆ ಯಾರಿಗೆ ಗೊತ್ತಾಗತ್ತೆ. ಊಟಕ್ಕೆ ಕರೆದಿದ್ರು ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ವೈಜೇಂದ್ರ ಎದುರಿಗೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನೋ ಮಾಡ್ತಾರೆ ಯಾರಿಗೆ ಗೊತ್ತಾಗತ್ತೆ. ಊಟಕ್ಕೆ ಕರೆದಿದ್ರು ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಅವ್ರ ಎಲ್ಲ ಅಧಿಕಾರಿಗಳು ಬಂದಿದ್ದರು. ನಾವು ಹೋಗಿದ್ದೆ ಅವ್ರ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಹೋಗಿದ್ದೆ. ನಾನು ಮನೆಗೆ ಹೋಗಿಲ್ಲ, ಹೋಗಿ ಅಲ್ಲೇನು ಬಿರಿಯಾನಿ ತಿಂದಿಲ್ಲ. ನಾವು ಹೋಗೀನಿ, ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು. 1285 ಮನೆ, ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ. ಇನ್ನು ಬಿಜಾಪುರನಾಗ ನಮೋ ನಗರ ಅಂತೇಳಿ ಸುಮಾರು 1493 ಮನೆಗಳು ರೆಡಿ ಆಗ್ಯಾವ. ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು 2500 ಮನೆಗಳು ಬರಬೇಕಾಗ್ಯಾವು. ಅದನ್ನು ಕೊಡಬೇಕು. ಯಾಕಂದ್ರೆ 31 ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೇ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಯಾರ್ಯಾರು ಏನೇನ್ ಮಾಡ್ತಾರೆ ಯಾರಿಗೆ ಗೊತ್ತು. 2ನೇ ಹಂತದ ಹೋರಾಟಕ್ಕೆ ಸಜ್ಜಾಗಿದ್ದೇವೆ. ಬಳ್ಳಾರಿ ಮತ್ತು ವಿಜಯನಗರದಿಂದ ಹೋರಾಟ ಪ್ರಾರಂಭ ಮಾಡ್ತೇವೆ. ರಾಜ್ಯಾಧ್ಯಕ್ಷ ಸೇರಿದಂತೆ ಎಲ್ಲರನ್ನ ಕರೀತೇವೆ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ 2 ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು, ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು, ಅದರ ಜೊತೆಗೆ SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿದ್ದಿರ್ಬೋದು, ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದರ ಬಗ್ಗೆ ನಾವು ಹೋರಾಟವನ್ನು 2ನೇ ಹಂತದ ಪ್ರಾರಂಭ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತಳಗೆ ಮಾಡ್ತೀವಿ. ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ, ಮಠಮಾನ್ಯ ಮಗಳ ಬಗ್ಗೆ ಅತಿ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಅನುಮಾನ. ನಮ್ಮ ಕ್ಷೇತ್ರದಲ್ಲಿ ಮನೆಗಳು ನೀಡಿಲ್ಲ, ಕೆಲ ಕಡೆ ಹಿಂದೂಗಳಿಗೆ ಅನ್ಯಾಯವಾಗಿದೆ. ಈ ವಿಚಾರವಾಗಿ ಸೇರಿದಂತೆ ಅಭಿವೃದ್ಧಿ ವಿಚಾರದಲ್ಲಿ ಭೇಟಿಯಾಗ್ತೇವೆ. ಅವರಿಗೆ ನಮಗೆ ಇರೋ ಭಿನ್ನಾಭಿಪ್ರಾಯ ಬೇರೆ ಕ್ಷೇತ್ರದ ವಿಚಾರದ ಹಿನ್ನೆಲೆ ಭೇಟಿಯಾಗಿದ್ದೇನೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಗ್ಯಾರಂಟಿ ಒಂದು ಸಾಧನೆ, 5-6 ಸಾವಿರ ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು.
ಗ್ಯಾರಂಟಿ ಒಂದು ಸಾಧನೆ 5,000 ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಏನೇ ಇದ್ರೂ ವಿರೋಧ ಪಕ್ಷಗಳ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಲಿ. 1.26 ಲಕ್ಷ ಕೋಟಿ ರೂಪಾಯಿ ಅಭಿವೃದ್ಧಿಗೆ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಬದ್ಧವಾಗಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ಹಣ ನೀಡಿದ್ರು, ಈಗ ಅದಾನಿಗೆ ಸಮುಚ್ಚು ಹಾಕೋಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಮುನ್ನೆಲೆಗೆ ತಂದಿದ್ದಾರೆ ಎಂದರು. ಅಲ್ಲ, ಗ್ಯಾರಂಟಿನೂ ಒಂದು ಸಾಧನೆನೇ. ಯಾಕಂದರೆ ನೋಡಿ, ಗ್ಯಾರಂಟಿನೂ ಒಂದು ಸಾಧನೆನೇ. ಯಾಕಂದರೆ ಸುಮಾರು 56,000 ಕೋಟಿ 60,000 ಕೋಟಿ ಜನರಿಗೆ ಏನು ಕೊಡ್ತಾ ಇದ್ದೀವಿ, ಇದನ್ನು ಒಂದು ರೀತಿಯ ಡೆವಲಪ್ಮೆಂಟೇ. ಇಲಾಖೆವಾರು ಸಚಿವರು ಉತ್ತರವನ್ನು ಕೊಡ್ತಾರೆ, ಸರ್ಕಾರ ಕೊನೆಯದಾಗಿ ಉತ್ತರ ಕೊಟ್ಟೇ ಕೊಡ್ತದೆ. ನಾವು ಸುಮಾರು 1,20,000ಕ್ಕೂ ಹೆಚ್ಚು ಕೋಟಿಯನ್ನು ಡೆವಲಪ್ಮೆಂಟಿಗೆ ಇಟ್ಟಿದ್ದೀವಿ. ಸೊ ಹಂಗಾಗಿ ನೀವು ಇಲಾಖೆವಾರು ನೀವು ಚರ್ಚೆ ಮಾಡಿದಾಗ ನಿಮಗೆ ಸಂಪೂರ್ಣವಾದಂಥ ಉತ್ತರ ಸಿಗುತ್ತೆ. ಅವ್ರ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಾಗ ನಾವೆಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರು ವಿವರಣೆಯನ್ನು ಕೊಡ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಆಯಿತು. ಅಲ್ಲಿ ಇರ್ತಕ್ಕಂಥ ಯು ಎಸ್ ಇರ್ತಕ್ಕಂಥ ಕೋರ್ಟ್ ಏನು ಹೇಳಿದೆ, ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತೇಳಿ ಯು ಎಸ್ ಎ ಕೋರ್ಟ್ ಹೇಳಿರ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ ಅದಾನಿಯವರು ನಮ್ಮ ಯು ಎಸ್ ಎ ಇರ್ತಕ್ಕಂಥ ಕಂಪ್ನಿ ಜೊತೆ ಏನೋ ಒಳ ಒಪ್ಪಂದ ಮಾಡ್ಕೊಂಡು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ. ಬ್ರೈಬ್ ಆಗಿರ್ತಕ್ಕಂಥದ್ದು ಯು ಎಸ್ ಎನಲ್ಲ, ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಇದನ್ನು ಮುಚ್ಚಾಕ್ಲಿಕ್ಕೆ ಈ ಥರದ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ. ಭಾರತದಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಯುಎಸ್ ಕೋರ್ಟ್ ಹೇಳಿದೆ. ಸೆಬಿಯಲ್ಲಿ ಮಧು ಅವರು ಯಾವುದೇ ಇಲ್ಲ ಎಂದ್ರು. ಆದರೆ ಈಗ ಸೆಬಿಯಲ್ಲಿ ಸೆಟಲ್ಮೆಂಟ್ಗೆ ಅದಾನಿ ಹೋಗಿದ್ದಾರೆ. ಇದನ್ನ ಮುಚ್ಚಿ ಹಾಕೋಕೆ ಕೇಂದ್ರದ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ತರಲು ಮುಂದಾಗಿದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಜನ್ಮ ದಿನೋತ್ಸವ ಆಚರಿಸ್ತಾ ಇರುವುದು ಬಹಳ ಸಂತೋಷ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಜನ್ಮ ದಿನೋತ್ಸವ ಆಚರಿಸ್ತಾ ಇರುವುದು ಬಹಳ ಸಂತೋಷ ತಂದಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾಡಲಿ, ಬಹಳ ಸಂತೋಷ. ಯಡಿಯೂರಪ್ಪನವರ ಜನ್ಮ ದಿನಾಚರಣೆ ದಾವಣಗೆರೆಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ನಾನು ಸ್ವಾಗತ ಮಾಡ್ತೀನಿ. ಹಿರಿಯ ರಾಜಕಾರಣಿ ಇದ್ದಾರೆ ಯಡಿಯೂರಪ್ಪನವರು, ರಾಜ್ಯಕ್ಕೂ ಕೂಡ ಅವರು ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ ಮತ್ತು ಹೋರಾಟದಿಂದ ಬಂದಂಥವರು. ಅವರು ಇಳಿ ವಯಸ್ಸಿನಲ್ಲಿ ಅವರ ಅಭಿಮಾನಿಗಳು ಸೇರಿ ಒಂದು ಜನ್ಮ ದಿನಾಚರಣೆ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಅಂದರೆ ಅದರಲ್ಲಿ ತಪ್ಪನ್ನು ನಾವು ಹುಡುಕಬಾರ್ದು. ಈಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ. ಚರ್ಚೆಯ ಅಂತ್ಯದಲ್ಲಿ ಮುಖ್ಯಮಂತ್ರಿಗಳು ಆ ಬಗ್ಗೆ ಘೋಷಣೆ ಮಾಡ್ತಾರೆ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ನಿರೀಕ್ಷೆ ಇದೆ. ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಅವರ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಾ ಇರುವ ಕಾರ್ಯಕ್ರಮದಲ್ಲಿ ತಪ್ಪು ಕಂಡು ಹಿಡಿಯುವುದು ಸರಿಯಲ್ಲ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ರದ್ದುಗೊಳಿಸಿದ ಮುಸ್ಲಿಮರ 2A ಮೀಸಲಾತಿ ಜಾರಿಗೊಳಿಸೋಕೆ ಸರ್ಕಾರ ಕೊಟ್ಟ ಮಾತು ತಪ್ಪಿದೆ ಎಂದು ಸುವರ್ಣಸೌಧದ ಎದುರು ಮುಸ್ಲಿಂ ಸಮಾಜದವರು ಪ್ರತಿಭಟನೆಯನ್ನ ನಡೆಸಿದ್ರು. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಪ್ರವರ್ಗ 2Bಯಲ್ಲಿ 4% ಮೀಸಲಾತಿಯನ್ನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಬೆಳಗಾವಿಯ ಅಂಜುಮನ್ ಎ ಇಸ್ಲಾಂ ಉಲೇಮಾ ಮತ್ತು ವಿವಿಧ ಅಲ್ಪಸಂಖ್ಯಾತರ ಸಂಘಟನೆಗಳ ವತಿಯಿಂದ ಸುವರ್ಣ ವಿಧಾನಸೌಧದ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಒಂದು ಘನಘೋರ ಅಪರಾಧ ಇದು. ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅಪಮಾನ, ಸಂವಿಧಾನಕ್ಕೆ ಮಾಡಿದಂತ ಅಪಮಾನ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಪ್ರವರ್ಗ 2Bಯಲ್ಲಿ 4% ಮೀಸಲಾತಿಯನ್ನ ನೀಡಲಾಗ್ತಾ ಇತ್ತು. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಅದನ್ನು ಕಿತ್ತುಕೊಂಡು ಮುಸ್ಲಿಂ ಸಮಾಜವನ್ನ ಅಭಿವೃದ್ಧಿಯಿಂದ ವಂಚಿತಗೊಳಿಸಿದೆ. ಕಿತ್ತುಕೊಂಡ ಮೀಸಲಾತಿಯನ್ನ ಮರಳಿ ನೀಡುವ ಭರವಸೆಯೊಂದಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ಬಂದಿತ್ತು. ಆದರೆ 2 ವರ್ಷ ಪೂರೈಸ್ತಾ ಬಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮುಸ್ಲಿಂ ಸಮಾಜ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿದ ಭರವಸೆಯನ್ನ ನೆನಪಿಸಲು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಎಂದು मुफ्ती मंजूर अहमद रिजवी ಅವರು ಹೇಳಿದ್ರು. पिछले बीजेपी गवर्नमेंट ने बड़ी बेदर्दी के साथ उस रिजर्वेशन को खत्म कर दिया, क्योंकि उन्हें मुसलमानों का तालीम मैदान में आगे बढ़ना, नौकरियों में आगे बढ़ना, दिगर मसले में आगे बढ़ना शायद पसंद नहीं था. इसी बुनियाद पर रिजर्वेशन को खत्म करके मुसलमानों को उस हक से महरूम कर दिया. अब मौजूदा कांग्रेसी गवर्नमेंट जो इस वादे के साथ आई थी कि
रियासत में कांग्रेस गवर्नमेंट आने के बाद बीजेपी ने जिस रिजर्वेशन को खत्म कर दिया था उसे दोबारा बहाल कर दिया जाएगा, लेकिन 2 साल से ज्यादा का अरसा गुजर गया, आज तक गवर्नमेंट ने उसकी जानिब कोई तवज्जो नहीं दी। हम सब बड़ी तादाद में आज यहाँ इसलिए इकट्ठा हैं ताकि सिद्धारमैया गवर्नमेंट को याद दिला सके कि आपने जो हमसे वादा किया था अब उस वादे को पूरा करने का वक्त हो गया है। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದವರು ಮುಂದೆ ಬರಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಿಸರ್ವೇಶನ್ ಒಂದು ಕಲ್ಪನೆಯಲ್ಲಿ ತಂದಾಗ ಹಿಂದಿನ ಸರ್ಕಾರವು ಯಾವುದೇ ರೀತಿ ಒಂದು ಕಾರಣವನ್ನ ಕೊಡದೆ ನಮ್ಮ 2B ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿದೆ. ಅದು ಅಸಂವಿಧಾನಿಕವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ನಮ್ಮ ಒಂದು ಭಾವನೆಗೆ ವಿರುದ್ಧ ಆಗಿದೆ. ಯಾಕಂದ್ರೆ ಮುಸ್ಲಿಮ್ಸ್ ಅವರ ಕೊಡುಗೆಯನ್ನ ನೀವು ಲಾಲ್ ಕಿಲ್ಲದಾಗ ಹೋಗಿ ನೋಡ್ರಿ, ಅವ್ರ ಕೊಡುಗೆಯನ್ನು ಏನೈತೆ ಅನ್ನೋದು, ಸ್ವಾತಂತ್ರ್ಯಕ್ಕೆ ಕೊಡುಗೆ ಏನ್ ಕೊಟ್ಟಿದ್ದಾರೆ ಆ ಒಂದು ಕೊಡುಗೆಯನ್ನ ಪರಿಗಣಿಸಿ ನಾನು ಈಗಿನ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದೇನೆಂದರೆ, ಈ 2B ಮೀಸಲಾತಿ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ದಲ್ಲಿ ಏನಿದೆ ವ್ಯಾಜ್ಯ ಇನ್ನು ಅಲ್ಲಿ ನಡೀತಾ ಇದೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ, ತಡೆ ಆಜ್ಞೆ ನೀಡಿದೆ. ಆ ಕಾರಣದಿಂದ ಘನ ಸರ್ಕಾರಕ್ಕೆ ನ್ಯಾಯ ನೀಡುವುದು ತಾವೊಂದು ಪ್ರಮಾಣ ಪತ್ರವನ್ನ ಸಲ್ಲಿಸ್ರಿ ಅಲ್ಲಿ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಯಾವುದೇ ಕಾರಣ ನೀಡದೆ ಅಸಂವಿಧಾನಿಕವಾಗಿ ಹಿಂದುಳಿದವರ ಮೀಸಲಾತಿಯನ್ನ ಹಿಂಪಡೆದು ಸಂವಿಧಾನವನ್ನ ಮತ್ತು ಅಂಬೇಡ್ಕರ್ ಅವರನ್ನ ಅವಮಾನಿಸಿದೆ. ರಾಜ್ಯ ಸರ್ಕಾರ ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी रुत अनोखी है, हल्के हल्के दिल में हलचल जो मचलती है। ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಹಾಸ್ಟೆಲ್ ನೌಕರರಿಗೆ ತಿಂಗಳಿಗೆ ಕನಿಷ್ಠ ವೇತನ ಮಾಸಿಕ 31,000 ರೂಪಾಯಿ ಕೊಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಇಲ್ಲಿನ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಹಾಸ್ಟೆಲ್ ನೌಕರರಿಗೆ ತಿಂಗಳಿಗೆ ಕನಿಷ್ಠ ವೇತನ ಮಾಸಿಕ ರೂಪಾಯಿ 31,000 ರೂಪಾಯಿ ಕೊಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಇಲ್ಲಿನ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆ ನಡೆಸಿದ್ರು. ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು, ನಿವೃತ್ತಿದವರಿಗೆ ಸೇವಾ ಭದ್ರತೆ ಕೊಡಬೇಕು ಹಾಗೂ ಕಾರ್ಮಿಕ ಸೇವಾ ಕಾನೂನು ಪ್ರಕಾರ ಕಡ್ಡಾಯವಾಗಿ ವಾರಕ್ಕೆ 1 ರಜೆ ಕೊಡಬೇಕು, ಕೆಲಸದ ಸಮಯ ನಿಗದಿ ಆಗಬೇಕು ಅಂತ ಒತ್ತಾಯಿಸಿದ್ರು. ಕಲ್ಪನಾ, ಶಿವಮೊಗ್ಗ ಡಿಸ್ಟಿಕ್. ಸೊ ಇಲ್ಲಿ ನಮ್ಮ ರಾಜ್ಯದಿಂದ ನಾವು 31 ಜಿಲ್ಲೆಗಳಿಂದ ಬಂದಿದ್ದೀವಿ. ಸೊ ಎಲ್ಲರೂ ಬಂದಿರೋ ಉದ್ದೇಶ ಒಂದೇ,
ನಮ್ಗೆ ಒಳ್ಳೆ ರೀತಿಯಾದ ನಮ್ಮ ಮಾಡ್ತಿರೋ ಕೆಲಸಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಸಿಗ್ಬೇಕಾಗಿರುವ ಭದ್ರತೆಗಳು ಸಮಾನತೆಗಳು ನಮ್ಗೆ ಯಾವ್ದು ಸಿಗ್ತಾ ಇಲ್ಲ. ಮೊದಲನೇದಾಗಿ ನಾವು ಮಾರ್ನಿಂಗ್ ನಮ್ಗೆ ಟೈಮಿಂಗ್ಸ್ ಇವಾಗ ಇಷ್ಟು ಗಂಟೆ ಅಂತ ಹೇಳಿರ್ತಾರೆ. ಕೆಲವೊಂದು ಹಾಸ್ಟೆಲ್ಗಳಲ್ಲಿ 8 ಗಂಟೆ ತಿಂಡಿ ಬೇಕಾಗಿರುತ್ತೆ, ನಮ್ಮಲ್ಲೆಲ್ಲ 7 ಕಾಲಿಗೆ ತಿಂಡಿ ಬೇಕಾಗಿರುತ್ತೆ. ನಾವು ಆಗ ಬರ್ಬೇಕಂದ್ರೆ ನಾವು 6 ಗಂಟೆಗೆ ಬಂದಿರ್ಬೇಕು. ಕೆಲವೊಂದು ತಿಂಡಿಗಳ ಪ್ರಿಪರೇಷನ್ಗೆ 5 ಗಂಟೆಗೂ ಬಂದಿರ್ಬೇಕಾಗುತ್ತೆ. ಅಂತ ಟೈಮಲ್ಲೆಲ್ಲ ಸರ್ ನಮ್ಗೆ ನಾವು ಬಂದು ಮಾಡ್ತಿದೀವಿ ಅಂದ್ರೆ ನಮ್ಮ ಮನೆ ಮಠಕ್ಕೆ ನಾವು 3 ಗಂಟೆ ರಾತ್ರಿಗೆ ಎದ್ದು ಬರ್ಬೇಕು. ಮಕ್ಳು ಇರ್ತಾವೆ, ನಮ್ಮ ಮಕ್ಕಳು ಸ್ಕೂಲಿಗೆ ಕಳ್ಸ್ಬೇಕಾಗಿರುತ್ತೆ. ಆ ಮಕ್ಕಳನ್ನ ರೆಡಿ ಮಾಡಿ ಅಲ್ಲಿಂದ, ಯಾಕಂದ್ರೆ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಈ ಕೆಲ್ಸಕ್ಕೆ ಸೇರಿದ್ದಾರೆ ಅಂದ್ರೆ ನಮ್ಮ ಒಂದು ಯಾರು ನಮ್ಗೆ ಸಪೋರ್ಟರ್ ಇಲ್ಲ ಅನ್ನೋದಕ್ಕೆ ಸೇರ್ಕೊಂಡಿರ್ತಾರೆ. ಅಂತವ್ರೆ 50% ಬಹಳ ಜನ ಇದ್ದಾರೆ ಇದರಲ್ಲಿ. ಸೊ ಹಾಗಿದ್ದಾಗ ಅವ್ರು ಕಷ್ಟಪಟ್ಟು ಹಾಸ್ಟೆಲ್ಗೆ ಬಂದಾಗ ಅಲ್ಲೆಲ್ಲ ಮಾಡಿರ್ತೀವಿ ಸರ್. ನಮ್ಗೆ ಇನ್ ಟೈಮಿಗೆ ಸಂಬಳ ಸಿಗೋದಿಲ್ಲ. ಕೊಡೋ ಸಂಬಳನೇ ಎಷ್ಟು ಗೊತ್ತಾ, 10 ರಿಂದ 12 ಸಾವಿರ ಇದೆ ಅಷ್ಟೇ ನಮ್ದು. ಬಟ್ ಇಲ್ಲಿ ಅದೇ ಕೆಲಸಕ್ಕೆ ಗೌರ್ಮೆಂಟ್ ಅನ್ನೋ ನೇಮಕಾತಿಗಳಿಗೆ 40 ರಿಂದ 50 ಸಾವಿರ ಸಿಗುತ್ತೆ. ಆ ಕೆಲಸ ನೋಡಿದ್ರೆ ಅವ್ರು ನಮ್ಗಿಂತ ಅರ್ಧ ಭಾಗ ಕೆಲಸ ಮಾಡಿರ್ತಾರೆ ಎಷ್ಟೋ ಹಾಸ್ಟೆಲ್ಗಳಲ್ಲಿ. ಅವ್ರಿಗೆ CL ಇದೆ, PL ಇದೆ, ಏನಾದ್ರು ಕೇಳಕ್ ಹೋದ್ರೆ ಅವ್ರು ಅದನ್ನೇ ಹೇಳ್ಕೊಂಡು ಹೋಗಿರ್ತಾರೆ. ಅವ್ರು ತಪ್ಪಲ್ಲ ಸರ್, ಅದು ಗೌರ್ಮೆಂಟ್ ತಪ್ಪು. ನಾವಿಲ್ಲಿ ನೇರವಾಗಿ ಹೊಣೆ ಮಾಡ್ಬೇಕಾಗಿರೋದು ಗೌರ್ಮೆಂಟ್ನೇ ಹೊರತಾಗಿ ಯಾವುದೇ ವಾರ್ಡನ್ಗಳನ್ನಲ್ಲ, ಯಾವುದೇ ಅಧಿಕಾರಿಗಳನ್ನಲ್ಲ. ಅವ್ರ ತಲೆ ನಮ್ ತಲೆ ಮೇಲೆ ಅವ್ರು ಹಾಕ್ತಾರೆ, ಅವ್ರ ತಲೆ ಮೇಲೆ ಮತ್ತೊಬ್ರು ಹಾಕ್ತಾರೆ. ಹಾಕ್ದಾಗ ಅವ್ರ ಅದನ್ನ ಕೆಲಸ ಮಾಡ್ಲೇಬೇಕಾಗಿರುತ್ತೆ. ಸೊ ನಾವು ಕೇಳ್ತಾ ಇರೋದು ಸರ್, ನಮ್ಗೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ. ಮತ್ತೆ ನಮಗೂ ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಸರೌಂಡಿಂಗ್ಗೋಸ್ಕರ ನಮಗೆ ಫಸ್ಟ್ ಇನ್ ಟೈಮಿಗೆ ಸ್ಯಾಲ್ರಿ ಕೊಡಿ. ನಮ್ಗೆ ಸ್ಯಾಲ್ರಿ ದಯವಿಟ್ಟು ರೈಸ್ ಆಗ್ಲೇಬೇಕು ಸರ್. ಇಲ್ಲಿ ಏನು 31 ಸಾವಿರ ಅಂತ ಬ್ಯಾನರ್ಗಳಿದಾವೆ ಹೊರತಾಗಿ ನಮ್ಗೆ 31ರಲ್ಲಿ 1/4% ಇದೆ ಅಷ್ಟೇ ಸರ್ ನಮ್ಗೆ. ಅದು ಕೂಡ ಮಂತ್ಲಿ ಸಿಗೋದಿಲ್ಲ ನಮ್ಗೆ. 4 ರಿಂದ 5 ತಿಂಗಳು ಆಗ್ಬೇಕು ಸರ್ ನಮ್ಗೆ ಸ್ಯಾಲ್ರಿ ಸಿಗ್ಲಿಕ್ಕೆ. ಸೊ ನಾವೇನೋ ಹೊಟ್ಟೆಗೆ ಅಡಿಗೆ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ತೀವಿ ಸರ್. ನಮ್ಮ ಮನೇಲಿ ನಮ್ಮ ಮಕ್ಕಳು, ನಮ್ಮ ಗಂಡ, ಮನೆ ಫ್ಯಾಮಿಲೀಸ್ ಎಲ್ಲ ಏನ್ ಮಾಡ್ಬೇಕು ಸರ್ ಅವರು? ಶಾಂತಾ ಗಡ್ಡಿಯವ್ರಂತ ನಾವು ಹಾವೇರಿ ಜಿಲ್ಲಾದಿಂದ ಬಂದೇವ್ರಿ. ಈಗ ನಮ್ಮಲ್ಲೇ ದುಡಿಯೋರ್ಗೆ ಏನಾಗ್ಬಿಟ್ಟಿದೆ ಅಂದ್ರ, ಈಗ ಗೌರ್ಮೆಂಟ್ ಆನ್ಲೈನ್ ಮುಖಾಂತರ ತುಂಬ್ಕೊಂಡು 6 ವರ್ಷ ಆಗಿಲ್ಲ ರೀ ಅವ್ರಿಗೆ ವರ್ಷಕ್ಕೆ 15 ಲೀವ್ ಇರ್ತಾವ್ರಿ ಸರ್. ಆದ್ರೆ ನಮ್ಮ ದಿನಗೂಲಿಯರಿಗೆ ಲೀವ್ ಇಲ್ರಿ. ನಾವು ಕತ್ತಿ ದುಡ್ದಂಗ ದುಡಿಯೋದು. ಯಾಕಂದ್ರ ನಾವು ಈ ಸರ್ಕಾರದಾಗ ದುಡ್ದಿದ್ದಂದ್ರ 2008ರಾಗ ಅವ್ರಿಗೆ ಗೌರ್ಮೆಂಟ್ನವ್ರಿಗೆ ಅವ್ರು ಎಷ್ಟು ಇದು ಮಾಡಿದ್ರು ಅವ್ರಿಗೆ ಗೌರವ ಜಾಸ್ತಿ, ಅವ್ರಿಗೆ ಮರ್ಯಾದೆ ಜಾಸ್ತಿ. ಯಾಕಂದ್ರೆ ನಾವು ಮಕ್ಕಳು ಮರಿ ಬಿಟ್ಟು 3 ತಿಂಗಳ ಕೂಸಿನ 1.5 ತಿಂಗಳ ಕೂಸಿನ ಕರ್ಕೊಂಡೋಗಿ ಯಾರು ಕೆಲಸ ಮಾಡಲ್ಲ ಗೌರ್ಮೆಂಟ್ನವ್ರು. 6 ತಿಂಗಳ ರಜಾ ಕೊಡಂತಾರ. ಏಪ್ರಿಲ್ 14 ಕಳೆದ್ರೆ ಹೊಳ್ಳಿ ಸಾಲ್ ಚಾಲು ಆಗತ್ಲೆ, ಏಪ್ರಿಲ್ 1ನೇ ಸಾಲ್ ಚಾಲು ಆಗತ್ಲೆ ತಗೊಂಡೋಗೇನ್ರಿ. ನಮ್ಮಂತ ಬಡವ್ರು ನಾವು ತಗೊಂಡೋಗಿ ದುಡಿತೇವೆ. ಯಾಕಂದ್ರೆ ನಮಗ್ ಕೆಲ್ಸ ಬೇಕಾಗಿರ್ತತಿ, ದುಡಿತೀವಿ. ಅವ್ರಿಗೆ 6 ತಿಂಗಳ ರಜಾ, ಆಮೇಲೆ ಅವ್ರಿಗೆ ಹೆರಿಗೆ ಭತ್ಯೆ ಅಂತ ಕೊಡ್ತಾರ, ಎಲ್ಲ ಕೊಡ್ತಾರ. ನಮ್ಗೇನ್ ಕೊಡ್ತಾರ್ರಿ? ನಮ್ಗೇನು ಕೊಡಲ್ಲ. ಯಾಕಂದ್ರ ನಮ್ಮಂತ ದುಡಿಯೋರ್ಗೆ ಕಿಮ್ಮತ್ ಮಾಡಲ್ಲ ರೀ ಅವ್ರೆ. ಆ ಸರ್ಕಾರದಾಗ ನಾವು ಈಗ ಅದಕ್ಕ ಬೇರೆ ಸರ್ಕಾರ ತಂದೈತಿ, ಆದ್ರೆ ಇವ್ರು ನಮ್ಮನ್ನು ಗೌರವಿಸಲಿಲ್ಲ, ಮುಂದುವರ್ಸಲ್ಲ. ಇವ್ರು ಡಬ್ಬ ಹೊಡಿತೇವಿ, ಇವ್ರನ್ನೇನ್ ಎಬ್ಸಂಗಿಲ್ಲ ನಾವು, ಇವ್ರನ್ನ ಡಬ್ಬ ಮನಗಿಸ್ತೇವಿ. ಅದ್ ಮಾತ್ರ ಕರೆ. ಪ್ರತಿ ತಿಂಗಳು 5ನೇ ತಾರೀಕು ಸಂಬಳ ಕೊಡಬೇಕು. ಬಾಕಿ ಇರುವ ಸಂಬಳವನ್ನ ತಕ್ಷಣ ಪಾವತಿ ಮಾಡಬೇಕು. ಹಾಗೂ 10 ವರ್ಷ ಸೇವೆ ಸಲ್ಲಿಸಿದವರಿಗೆ ಹೊರಗುತ್ತಿಗೆ ಸಿಬ್ಬಂದಿ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ನಿಗಮದ ಅಡಿಯಲ್ಲಿ ಇಲಾಖೆಯಲ್ಲಿ ಕೆಲಸ ಕಳೆದುಕೊಂಡವರು ಹೊರಗುತ್ತಿಗೆ ಸಿಬ್ಬಂದಿಗಳನ್ನ ಮತ್ತೆ ಮರು ನೇಮಕ ಮಾಡಿಕೊಳ್ಳಬೇಕು. ಹೊಸದಾಗಿ ಪ್ರಾರಂಭ ಮಾಡುವ ಹಾಸ್ಟೆಲ್ಗಳಿಗೆ ಕಡ್ಡಾಯವಾಗಿ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸಂಕೇಶ್ವರ ಪಟ್ಟಣದ ವಾರ್ಡ್ ನಂಬರ್ 12ರಲ್ಲಿನ ಬೆಳವಿ ಗಲ್ಲಿಯಲ್ಲಿನ ಚರಂಡಿಯ ನೀರು ರಸ್ತೆಯ ಮೇಲೆ ಹರಿತಾ ಇರುವುದರಿಂದ ಅಲ್ಲಿನ ನಿವಾಸಿಗಳು ಹಾಗೂ ದಾರಿಯಲ್ಲಿ ಸಂಚರಿಸುವವರು ಪುರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಂಕೇಶ್ವರ ಪಟ್ಟಣದ ವಾರ್ಡ್ ನಂಬರ್ 12ರಲ್ಲಿನ ಬೆಳವಿ ಗಲ್ಲಿಯಲ್ಲಿನ ಚರಂಡಿಯ ನೀರು ರಸ್ತೆ ಮೇಲೆ ಹರಿತಾ ಇರುವುದರಿಂದ ಅಲ್ಲಿನ ನಿವಾಸಿಗಳಿಗೆ ಹಾಗೂ ದಾರಿಯಲ್ಲಿ ಸಂಚರಿಸುವವರು ಪುರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮೇಲೆ ಹರಿಯುವ ಚರಂಡಿ ನೀರು ಹಲವು ರೋಗ ರುಜಿನಗಳಿಗೆ ಹರಿದಾರಿಯಾಗಿದೆ. ಕೊಳಚೆ ನೀರಿನ ಮೇಲೆ ಶಾಲಾ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ನಿತ್ಯ ಓಡಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯ ಪಕ್ಕದಲ್ಲಿನ ಸಾರ್ವಜನಿಕ ಶೌಚಾಲಯ ಸ್ಥಿತಿಗತಿ ನೋಡಿದ್ರೆ ಅಲ್ಲಿಗೆ ಹೋಗೋಕೆ ಜನರು ಹಿಂಜರಿತಾ ಇದ್ದಾರೆ. ಶೌಚಾಲಯದ ಕೆಟ್ಟ ಅವ್ಯವಸ್ಥೆ ಬಗ್ಗೆ ಸಂಬಂಧಿಸಿದ ಪುರಸಭೆಯವರು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಚರಂಡಿಯಲ್ಲಿ ತ್ಯಾಜ್ಯದ ರಾಶಿಯೇ ಬಿದ್ದಿದ್ದು ಸಕಾಲಕ್ಕೆ ವಿಲೇವಾರಿ ಮಾಡದೆ ಇರೋದ್ರಿಂದ ಸುತ್ತಲೂ ದುರ್ನಾತ ಹರಡ್ತಾ ಇದೆ.
ಚರಂಡಿಯನ್ನ ಸ್ವಚ್ಛಗೊಳಿಸಬೇಕು ಹಾಗೂ ರಸ್ತೆಯನ್ನ ಸರಿಪಡಿಸಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಸ್ಥಳೀಯ ಮಹಿಳೆಯರು ನಮ್ಮ ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿ, ಸಾರ್ವಜನಿಕ ಶೌಚಾಲಯದಲ್ಲಿ ಅಸ್ವಚ್ಛತೆಯಿಂದ ಜನರು ಉಪಯೋಗಿಸಲು ಆಗ್ತಾ ಇಲ್ಲ. ಶೌಚಾಲಯದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದು, ಪುರಸಭೆಯವರು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಆರೋಪಿಸಿದ್ರು. ಗಟ್ಟರ್ ಪ್ರತಿ ವಾರದಾಗ 2 ಸರ್ತಿ ಓವರ್ಫ್ಲೋರ್ ಆಗಿ ಹೊರಗೆ ಬರ್ತೈತಿ. ಇಲ್ಲಿಂದ ಸಣ್ಣ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗೋದು ಇಲ್ಲಿಂದನೇ ಬರೋದು, ಇಲ್ಲಿಂದನೇ ಎಂತೆಂಥವ್ರಿಗೂ ಎಲ್ಲರಿಗೂ ಚೀಫ್ ಆಫೀಸರ್ಗೆ ಹೇಳಿದ್ವಿ, ಎಲ್ಲರೂ ಮುಗಿದು ಹೋಗಿದಾರ್ರಿ. ನಮ್ಮ ಮೇಯರ್ ಅಂತೂ ಯಾರ್ಯಾರು ನಮ್ಮ ವಾರ್ಡ್ ಮೆಂಬರ್ ಅಂತೂ ಹೊಳ್ಳಿ ನೋಡಂಗಿಲ್ಲ, ನಮ್ಮನ್ನ ಯಾರಿಲ್ಲ. ಈ ಸಂಡಾಸ ತೊಳ್ಯಾಕ ವಾರದಾಗ ದಿನ ಬರ್ತೇನೆ ಅಂತ ಹೇಳ್ತಾರೆ. ಬರ್ಲಿ 15 ದಿವಸ ಒಮ್ಮೆರಿ ಬರ್ಲ್ರಿ, ಅದು ಇಲ್ಲ ರೀ. ತೊಳಿತಾನ ತಂದು ಮನ್ಯಾಗ ಬುಕ್ ಇಟ್ಟು ಹೋಗ್ಯಾರ್ರಿ. ಮತ್ತು ಬಂದು ಸಹಿ ಮಾಡ್ತೀವಿ ಅಂದ್ರೆ ಒಟ್ಟ ಬರಲಿಲ್ಲ ನೋಡ್ರಿ. ಒಟ್ಟು ಒಳಗೆ ಹೋಗ್ರಿ, ಒಂದು ಬಾಗ್ಲೈತೋ ಚಿಲಕೈತೋ ತೊಳೆದಾರೋ ಇಲ್ಲೋ ಎಂದು ತೊಳೆದಾರೋ ಇದು ಬೇಕ್ರಿ ಮೇನ್ ರೀ. ಒಟ್ಟ ಇಲ್ರಿ. ಅಸಲಿಲೆ ವರ್ಕ್ಗಳನ್ನೆಲ್ಲ ಇದ್ರಾಗ ಸಂಡಾಸ್ದಾಗ ನಡೆಯವ್ರಿ. ಎಷ್ಟೋ ಸರ್ತಿ ಹೇಳಿದಿವಿ, ಎಷ್ಟೋ ಸರ್ತಿ ಮಾತಾಡಿ ಸಾಕಾಗಿ ಹೋಗೈತ್ರಿ. ಯಾರು ಏನೋ ಅದಕ್ಕೆ ದಾದು ತಗೊಳಂಗಿಲ್ಲ, ಯಾರು ಇಲ್ಲ. ಇದನ್ನ ನಾವು ಬೇಕಾದಲ್ಲಿ ಬೇಕಾದ್ರೆ ಮೋರ್ಚಾ 1 ಸರ್ತಿ 2 ಸರ್ತಿ 3 ಸರ್ತಿ ಮೋರ್ಚಾನು ಮಾಡಿವ್ ನಾವು. ಹೋಗ್ಬೇಕಂದ್ರೆ ನಾವೀಗ ಹೇಳಿದಿವ ಅವತ್ತು ಮರದೂಸ್ ಅಷ್ಟ ಕ್ಲೀನ್ ಆಗ್ತದೆ. ಅದ್ರ ಮತ್ತೆ ಮುಂದೆ ಅದನ್ನ ವಿಚಾರ ಇಲ್ಲ. ಈಗ ಎಂತ ತಳದ್ ಹೋಗಿದಾರ ಅವ್ರನ್ನ ಕೇಳ್ಕೊರಿ. ಕರ್ನಾಟಕ ನವ ನಿರ್ಮಾಣ ಸೇನೆಯ ಹುಕ್ಕೇರಿ ತಾಲೂಕಾ ಘಟಕದ ಅಧ್ಯಕ್ಷ ಸುನೀಲ್ ಪಾಟೀಲ್ ಮಾತನಾಡಿ, ಚರಂಡಿ ಸ್ವಚ್ಛಗೊಳಿಸದೇ ಇರೋದ್ರಿಂದ ರಸ್ತೆಯಲ್ಲಿ ಸಂಚಾರಕ್ಕೂ ತೊಂದರೆ ಉಂಟಾಗ್ತಾ ಇದೆ. ಪುರಸಭೆಯವರ ಕ್ರಮ ಕೈಗೊಳ್ಳಬೇಕು ಎಂದರು. ಇದು ಸ್ಕೂಲ್ ಮಕ್ಕಳಿಗೆ ಹೋಗಕ್ಕೆ ಭಾಳ ತೊಂದರೆ ಆಗೈತಿ. ಯಾಕಂದ್ರೆ ಗಟ್ರುಗಳು ಡೈಲಿ ವಾರದಾಗ 2 ಸಲ ಬ್ಲಾಕ್ ಆಗ್ತೈತಿ. ಇಲ್ಲೆಲ್ಲ ಸ್ಕೂಲ್ಗಳು ಕರೆಂಟ್ ಆಗ್ತೈತಿ. ಈ ಕಡೆ CBSE ಸ್ಕೂಲ್ SDVS ಸಂಘ ಪೂರ್ಣ ಇಲ್ಲಿಂದ ಮಕ್ಕಳು ಹೋಗ್ತಾರೆ. ಮತ್ತು ಈ ಕಡೆ ಬರುವಾಗ ಈ ಕಡೆ ಕನ್ಯಾ ಸ್ಕೂಲ, ಮರಾಠಿ ಶಾಲಾ, ಈ ಕಡೆ ಸ್ವಾಮಿ ವಿವೇಕಾನಂದ ಶಾಲೆಗೆ ಈ ಕಡೆಯಿಂದ ಎಲ್ಲ ಮಕ್ಕಳು ಹೋಗ್ತಾರೆ. ಇಲ್ಲಿ ಸಮಸ್ಯೆ ಏನಾಗಿದೆ, ಅಧಿಕಾರಿಗಳಿಗೆಲ್ಲ ಹೇಳಿದಾರೆ, ಸ್ಥಳೀಯರೆಲ್ಲ ಹೇಳ್ರಿ ಆಗಿನ ಪ್ರತ್ಯೇಕ ಆದಷ್ಟು ಮಾಡ್ತಾರೋ. ನೆಕ್ಸ್ಟ್ ಡೇಯಿಂದ ಅದ ಪ್ರಾಬ್ಲಮ್ ಐತೆ. ಇದೆಲ್ಲ ಬ್ಲಾಕ್ ಆಗೋದ್ರಿಂದ ಕಟ್ ಮಾಡಿ ಯಾವಾಗ ಮಳೆ ಬತ್ತು ಇದಾಗಿತ್ತಲ್ಲ, ಅವಾಗಿನ ಬ್ಲಾಕ್ 2 ವರ್ಷದಿಂದ ಆಗಿತ್ತಲ್ಲ, ಅವಾಗಿಂದ ರಿಪೇರಿ ಯಾರು ಮಾಡೋಂಗಿಲ್ಲ. ಇವ್ರು ಯಾರು ಸ್ಥಳೀಯರು ಒತ್ತಾಯ ಮಾಡಿದಾಗ ಒಂದು 5-10 ಮಿನಿಟ್ ಒಂದು ದಿನ ಬಂದು ಮಾಡಿ ಹೋಗ್ತಾರೆ. ಅದಕ್ಕೆ ಟಾಯ್ಲೆಟ್ದಾಗ ಒಂದು ಏನು ಕ್ಲೀನಿಂಗ್ ಇಲ್ಲ, ಏನಿಲ್ಲ. 10 ದಿವಸ ಸ್ವಚ್ಛ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಮತ್ತು ಇಲ್ಲಿ ಅಶ್ಲೀಲ ವ್ಯವಹಾರಗಳು ನಡೀತಾವ ಇಲ್ಲಿ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಬ್ರೇಕ್ ಹಾಕಬೇಕು. ಮತ್ತು ಸಾಲಿ ಹೋಗೋ ಹುಡುಗರಿಗೆ ಏನೂ ಸಮಸ್ಯೆ ಆಗಬಾರ್ದಂಗೆ ಅಧಿಕಾರಿಗಳು ಮಾಡಿಕೊಡ್ಬೇಕಂತೆ. ಕೊಳಚಿ ನೀರೆಲ್ಲ ಗಟ್ಟರಿಂದ ಮ್ಯಾಗ ರೋಡ್ ಮ್ಯಾಗ ಬರೈತಿ. ಹಿಂಗಾಗಿ ರೋಡ್ ಹಾಳಾಗೈತಿ. ಇದರಿಂದ ಭಾಳ ಸಮಸ್ಯೆ ಆಗೈತಿ. ಇಲ್ಲಿ ಯಾರು ಹುಡುಗರು ಹೋಗ್ಬೇಕಂದ್ರೆ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಐತಿ. ಗಟ್ರ ಇದು ಸಮಸ್ಯೆ, ಇದು ಗಟ್ರದ ಸಮಸ್ಯೆ ಯಾವಾಗ ಅಂದ್ರೆ ಇದು ಗಟ್ರ ಕಟ್ ಮಾಡಿ ನಡಕಿಂದ ಪಾಸ್ ಆಗೋಂಗ್ ಮಾಡಿದ್ರೆ ಗಟ್ರ ಸಮಸ್ಯೆ ಅದು ಕ್ಲಿಯರ್ ಆಗ್ತೈತಿ. ಇಲ್ಲ ಅಂಕದಾಗ ಸಮಸ್ಯೆ ಕ್ಲಿಯರ್ ಆಗಂಗಿಲ್ಲ. ಸುನೀಲ್ ಪಾಟೀಲ್. ಇತ್ತೀಚೆಗೆ 2 ಬಾರಿಯೂ ಆಯ್ಕೆಯಾದ ಅಧ್ಯಕ್ಷರ ಮೇಲೆ ಜನರ ನಿರೀಕ್ಷೆ ಇದ್ದು, ಪಟ್ಟಣದ ಸಮಸ್ಯೆಗಳ ಕುರಿತು ಕ್ರಮಗಳನ್ನು ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಸಂಕೇಶ್ವರ್. ಮದಬಾವಿ ಗೋರ್ಪಡೆ ಸರ್ಕಾರ ಮನೆತನಕ್ಕೆ ಕೆಲ ಸಮಾಜ ಕಂಟಕರು ಮಸಿ ಬಳಿಯುವ ಪ್ರಯತ್ನ ಮಾಡಿದ್ದು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತೆ ದೌಲತ್ ರಾವ್ ಗೋರ್ಪಡೆ ಹಾಗೂ ಕಂಠೀರಾವ್ ಗೋರ್ಪಡೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರು. ಕಾಗವಾಡ ಮತಕ್ಷೇತ್ರದ ಮದಬಾವಿ ಗ್ರಾಮದ ಗೋರ್ಪಡೆ ಸರ್ಕಾರ ಮನೆತನದ ಮೇಲೆ ಕೆಲ ಸಮಾಜದ ಕಂಟಕರು ಅವಹೇಳನಕಾರಿಯಾಗಿ ಕೆಲ ಮರಾಠಿ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟಿಸಿ ಮನೆತನಕ್ಕೆ ಮಸಿ ಬಳಿಯುವ ಕಾರ್ಯ ಮಾಡಿದ್ದು, ಕೂಡಲೇ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದೌಲತ್ ರಾವ್ ಗೋರ್ಪಡೆ ಹಾಗೂ ಕಂಠೀರಾವ್ ಗೋರ್ಪಡೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಮಂಗಳವಾರ ಮದಬಾವಿ ಗ್ರಾಮದ ತಮ್ಮ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು. ಗೋರ್ಪಡೆ ಮನೆತನ ಛತ್ರಪತಿ ಶಿವಾಜಿ ಮಹಾರಾಜರ ವಂಶವಾಗಿದ್ದು, ನಮ್ಮ ಮನೆತನದ ಹಿರಿಯರು ಸುಮಾರು 1800 ಎಕರೆ ಜಮೀನನ್ನ ಶಿಕ್ಷಣ, ಆಸ್ಪತ್ರೆ, ದಲಿತ ಕುಟುಂಬಗಳಿಗೆ ಆಶ್ರಯ ಮನೆಗಳನ್ನು ನಿರ್ಮಿಸೋಕೆ ದಾನವಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಜ್ಜನವರಾದ ಕಂಠೀರಾವ್ ಗೋರ್ಪಡೆ ಹಾಗೂ ಸರ್ಕಾರ ಹಾಗೂ ತಂದೆಯವರಾದ ದಿವಂಗತ ನರಸಿಂಹರಾವ್ ಗೋರ್ಪಡೆ ಸರ್ಕಾರ ಅವರು ಮದಬಾವಿ, ಸಿದ್ದೇವಾಡಿ, ವಿಷ್ಣುವಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ತಮ್ಮ ಜಮೀನುಗಳನ್ನು ಭೂದಾನ ಮಾಡಿದ್ದಾರೆ ಎಂದರು. 450 ವರ್ಷದ ಇತಿಹಾಸ ಇದ್ದದ ಮಣಿತಾಣದಿಂದ ಇಲ್ಲಿ ಸಿಕ್ಕಿರೋ 1800 ಎಕರೆ ಜಮೀನದ ಸಂಸ್ಥಾನ ಮೇಲೆ ಬಂದ ನಂತರ ನಮ್ಮ ಕುಟುಂಬದಿಂದ ಸಾಮಾಜಿಕವೂ, ಶೈಕ್ಷಣಿಕವೂ ಹಾಗೂ ಆರ್ಥಿಕವಾಗಿ ಈ ಸಮಾಜದೋಸ್ಕರ ಏನು ಕೊಡುಗೆ ಕೊಡಬೇಕಾಗಿದ್ದಿತ್ತು, ಆ ಪ್ರಕಾರ ಸುಮಾರು 500 ಎಕರೆ ಜಮೀನವನ್ನು ನಮ್ಮ ತಂದೆಯವರು ದಾನ ಮಾಡಿದ್ದಿದೆ. ಇಷ್ಟು ಇದ್ದ ನಂತರ ಕೆಲವೊಂದು ಸಮಾಜ ಕಂಟಕರು 15 ಡಿಸೆಂಬರ್ಗೆ ಕೆಲವೊಂದು ಮರಾಠಿ ಪೇಪರ್ನಲ್ಲಿ ನನ್ನ ಮಣಿತಾನ ಹರಾಜು ಹಾಕೋಸ್ಕರ
ನನ್ನ ಮಣಿತಾಣಕ್ಕೆ ಚ್ಯುತಿ ಆಗುವಂಗ ಲೇಖನ ಬರೋದು. ಜೂನ್ 20, 2024 ಕೂಡ ಒಂದು ಪೇಪರ್ ಬರೆದದಕ್ಕೆ ನಮ್ಮ ತಾಯಿಯವರು ಅದನ್ನೆಲ್ಲ ಊದಿ ನೊಂದುಕೊಂಡು ಅವರು ಸಾವಕ್ಕೆ ಬಲಿಪಟ್ಟರು, ತೀರ್ಕೊಂಡ್ರು. ಮಧುಬಾನಿ ಗ್ರಾಮದಲ್ಲಿ ಜಕ್ರಟಿ ಅಂತ ಒಂದು ಊರಲ್ಲಿ ಸರ್ವೆ ನಂಬರ್ 623ರಲ್ಲಿ ನಮ್ಮ ಅಜ್ಜನಾದ ಅವ್ರ ಪಾಲಿಗೆ ಬರತಕ್ಕದ್ದಂಥ 1/2 ಹಿಸ್ಸೆಯಲ್ಲಿ 1/4 ಹಿಸ್ಸೆಯನ್ನು ಖರೀದಿ ಪತ್ರ ಪ್ರಕಾರ ಖರೀದಿ ಕೊಟ್ಟದಿದ್ದು ಕೂಡ 46 ಎಕರೆ ನಮ್ಮ ಅಜ್ಜವ್ರ ಪಾಲಿಗೆ ಬಂದದ್ದು. ಅದರಲ್ಲಿ 1/4 11.25 ಎಕರೆ ಇದ್ದದ್ದ ಅವರು 1/4 ಅಂತ ಹೇಳಿ ತಲಾಟಿಯವರು 1957ರಲ್ಲಿ ಡೈರಿ ಹಾಕಿದ್ರು ಕೂಡ ಇಸ್ವಿ 2000ವರೆಗೆ ಆ ಬಜಬಳಿ ಅವರು ಖರೀದಿ ತಗೊಂಡವ್ರ ಹೆಸರಿಗೆ 23 ಎಕರೆ ಅಂತ ಇಲ್ಲದೇ ಇಲ್ಲ. 2000 ಇಸ್ವಿಯಲ್ಲಿ ಕಂಪ್ಯೂಟರೈಸ್ ಆಗುವಾಗ 23 ಎಕರೆ ಅಂತ ತಪ್ಪು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅದನ್ನು ಬರೋದು. ಇವಾಗ 23 ಎಕರೆ ಜಮೀನು ನಮ್ಮದದ ಅಂತ ಅವರು ಇವಾಗ ಪೇಪರ್ಕ್ಕೆ ನ್ಯೂಸನ್ನು ಕೊಟ್ಟಿದ್ದಾರೆ. ನ್ಯೂಸ್ ಕೊಟ್ಟು ಮತ್ತೆ ನಮ್ಮ ಮೇಲೆ FIR ಹರಿದಿದ್ದಾರೆ. ಇಂತಹ ಸಮಾಜ ಸೇವೆಯ ಹಿನ್ನೆಲೆ ಉಳ್ಳ ನಮ್ಮ ಮನೆತನ ಜಕ್ಕಾರಟಿ ಗ್ರಾಮದ ತಮ್ಮ ಪಾಲಿಗೆ ಬಂದಿರುವ 46 ಎಕರೆ ಕ್ಷೇತ್ರದ ಪೈಕಿ 11 ಎಕರೆ ಕ್ಷೇತ್ರವನ್ನ ಲಿಂಬಾಜಿ ಸಾಧು ಬಜಬಳೆ ಇವರಿಗೆ ನಮ್ಮ ಅಜ್ಜನವರಾದ ಕಂಠೀರಾವ್ ಖರೀದಿ ನೀಡಿದ್ದಾರೆ. ಆದರೆ ಸನ್ 1997-98ನೇ ಸಾಲಿನಲ್ಲಿ 11 ಎಕರೆ ಖರೀದಿ ಇದ್ದದನ್ನ ಬದಲಾವಣೆ ಮಾಡಿ 23 ಎಕರೆ ಖರೀದಿ ನೀಡಿದ್ದೇವೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿದ್ದು ಮಾಹಿತಿ ತಡವಾಗಿ ನಮಗೆ ತಿಳಿಸಿದೆ. ಈ ಕುರಿತು 2022ರಲ್ಲಿ ನಾವು ಕಂದಾಯ ಇಲಾಖೆಯಲ್ಲಿ ತಕರಾರು ದಾಖಲಿಸಿ ನಮ್ಮ ಬಳಿ ಇರುವ ದಾಖಲೆ ನೀಡಿದಾಗ ತಹಶೀಲ್ದಾರರು ಕೇವಲ 11 ಎಕರೆ ಕ್ಷೇತ್ರ ಮಾತ್ರ ಖರೀದಿ ಆದ ಬಗ್ಗೆ ನಿರ್ಣಯ ನೀಡಿದ್ದು ಅವರ ವಿರುದ್ಧ ನೀಡಿದ ಮೇಲ್ಮನವಿಗೆ ತಡೆಯಾಜ್ಞೆ ಕೂಡ ನೀಡಿದ್ದು ಇರುತ್ತೆ. ಈಗ ಜಿಲ್ಲಾಧಿಕಾರಿಗಳ ಮುಂದೆ ಈ ಪ್ರಕರಣ ಇದ್ದು, ಈ ಮೊದಲು ಜೂನ್ 2006ರಲ್ಲಿ ಕೆಲ ಮರಾಠಿ ಪತ್ರಿಕೆಯಲ್ಲಿ ತಪ್ಪು ಸುದ್ದಿ ಪ್ರಕಟಿಸಿದ್ದರಿಂದ ನಮ್ಮ ಮನೆತನದ ಪ್ರತಿಷ್ಠೆಗೆ ಧಕ್ಕೆಯಾಗಿತ್ತು. ಇದರಿಂದ ಮನನೊಂದ ನಮ್ಮ ತಾಯಿ ಉಜ್ವಲಾದೇವಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ರು. ಮಹಂತೇಶ್ ಅರ್ಕೆರಿ, KMM ಕನ್ನಡ ನ್ಯೂಸ್, ಕಾಗವಾಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಎಲ್ಲರಿಗೂ ಸರಿ ಸಮಾನವಾದ ನ್ಯಾಯ ದೊರಕತೆ, ಮಂಗಳಮುಖಿಯರಿಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಮಂಜೂರು. ಸುದ್ದಿಗಾರರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಅಧಿವೇಶನ ನಮಗೆ ತೃಪ್ತಿ ತಂದಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಾಗಬೇಕಿತ್ತು, ಆದರೆ ಆಗಲಿಲ್ಲ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿಕೆ. ಕಂಚರ್ಗಲ್ಲಿಯಲ್ಲಿನ ಮೋಡ್ಕಾ ಅಂಗಡಿಯಲ್ಲಿ ಬೆಂಕಿ ಅವಘಡ. ಬೆಂಕಿಯಿಂದ ಲಕ್ಷಾಂತರ ರೂಪಾಯಿ ವಸ್ತು ಹಾನಿಯಾದ ಘಟನೆ ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.